ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಶಿವನ ಮುಂದೆ ನಂದಿ ಸದಾ ಯಾಕೆ ಇರುತ್ತೆ ಗೊತ್ತಾ? ಅದರ ಹಿಂದಿನ ರಹಸ್ಯವಾದ್ರೂ ಏನು? ಶಿವಾಲಯಕ್ಕೆ ಹೋದ ಪ್ರತಿಯೊಬ್ಬ ಭಕ್ತರು ಕೂಡ ನಂದಿಯ ಕೊಂಬುಗಳ ಮೇಲೆ ಬೆರಳನ್ನ ಇರಿಸಿ ಆ ಮಧ್ಯಭಾಗದಿಂದ ಶಿವನ ದರ್ಶನ ಮಾಡೋದಾದ್ರೂ ಯಾಕೆ? ಶಿವನ ಮುಂದಿರುವಂತಹ ನಂದಿ ಯಾರು? ನಂದಿಗೆ ಶಿವ ತನ್ನ ಮುಂದಿರುವಂತಹ ವರವನ್ನ ದಯಪಾಲಿಸಿದ್ದಾದ್ರೂ ಯಾಕೆ? ವೀಕ್ಷಕರೇ, ಈ ಸಂಚಿಕೆಯನ್ನ ಪೂರ್ಣ ಪ್ರಮಾಣದಲ್ಲಿ ನೋಡಿ, ನಿಮ್ಮ ಮೈ ಝುಮ್ಮೆನ್ನುತ್ತೆ ಅಂತಹ ರೋಚಕ ಕಥೆಯನ್ನ ಈ ಶಿವರಾತ್ರಿಯ ಪಾಡ್ಕಾಸ್ಟ್ ನಲ್ಲಿ ನಿಮ್ಮ ಮುಂದೆ ತಂದಿದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಮಹಾಶಿವರಾತ್ರಿ ಮೆಗಾ ಪಾಡ್ಕಾಸ್ಟ್ ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ. ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು, ಈ ಕಾರ್ಯಕ್ರಮ ವಿಶೇಷ ಮಹಾಶಿವರಾತ್ರಿಯ ಪಾಡ್ಕಾಸ್ಟ್ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರೂಜಿ ಅಂತ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಈ ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ, ಅದನ್ನು ಒತ್ತಿ ಅದರ ಒಳಗಡೆ ಇನ್ನೊಂದು ಆಲ್ ನೋಟಿಫಿಕೇಶನ್ ಅಂತ ಇರುತ್ತೆ, ಮರಿದೆ ಕ್ಲಿಕ್ ಮಾಡಿ. ಹಾಗೆ ವೀಕ್ಷಕರೇ, ಈ ಒಂದು ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇದೆ, ಅದನ್ನು ಮರಿದೆ ಕ್ಲಿಕ್ ಮಾಡಿ. ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನಮಗೆ ಯಾವೆಲ್ಲ ಲಾಭಗಳಿರುತ್ತೆ ಗುರುಗಳೇ ಅಂತೀರಾ? ಒಳ್ಳೆಯ ಪ್ರಶ್ನೆ. ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂಥ ವಿಶೇಷ ಆಧ್ಯಾತ್ಮ, ಜ್ಯೋತಿಷ, ನೇರಪ್ರಸಾರ, ಸರಳ ವಿರಳ ಮಹಾವಾಸ್ತು, ಹೀಗೆ ಡಿಫ್ರೆಂಟ್ ಕಂಟೆಂಟನ್ನು ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡ್ಬೋದು. ಮರಿದೆ ಜಾಯಿನ್ ಬಟನ್ ಕ್ಲಿಕ್ ಮಾಡಿ. ಬನ್ನಿ ವೀಕ್ಷಕರೇ, ಈ ಸಂಚಿಕೆಯ ಕೆಳಗೆ ತಡ ಮಾಡದೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ವೀಕ್ಷಕರೇ, ನಂದಿಯ ಬಗ್ಗೆ ಕುತೂಹಲಕಾರಿ ಮಾಹಿತಿಯನ್ನು ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀನಿ. ನೋಡಿ, ಶಿವಾಲಯಕ್ಕೆ ಹೋದಂಥ ಪ್ರತಿಯೊಬ್ಬ ಭಕ್ತರು ನೀವು ಕಾಮನ್ ಆಗಿ ಅಬ್ಸರ್ವ್ ಮಾಡಿರ್ಬೋದು, ನಂದಿಯ ಶಿವದರ್ಶನ ಮಾಡೋದಕ್ಕಿಂತ ಮುಂಚಿತವಾಗಿ ನಂದಿಯ ಒಂದು ಕೊಂಬುಗಳ ಮೇಲೆ ಈ ಥರ ಬೆರಳನ್ನು ಇರಿಸಿ ಮಧ್ಯಭಾಗದಿಂದ ಶಿವದರ್ಶನವನ್ನು ಮಾಡ್ತಾರೆ. ಯಾಕೆ? ಅದರ ಹಿಂದಿನ ಐತಿಹ್ಯವಾದರೂ ಏನು? ಹಾಗೆ ನಂದಿಯ ಕಿವಿಯಲ್ಲಿ ವಿಷನ್ನ ಹೇಳ್ತಾರೆ, ಎರಡು ಕಿವಿಯಿಂದ. ಅದು ಸರಿಯಾದ ಕ್ರಮಾನ, ತಪ್ಪಾದ ಕ್ರಮಾನ? ಅದರ ಬಗ್ಗೆ ಕೂಡ ಬೆಳಕನ್ನು ಚೆಲ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಈ ನಂದಿ ಯಾರು ಅನ್ನೋದನ್ನು ತಿಳ್ಕೊಳ್ಳೋಣ. ಒಂದು ವಿಶೇಷವಾದಂತಹ ಕಥೆಯೇ ಇದೆ ನೋಡಿ. ಶಿಲಾದ ಎನ್ನುವ ಋಷಿಗಳಿರ್ತಾರೆ, ಅವರು ಪರಮ ಪವಿತ್ರ ಶಿವಭಕ್ತರು. ಕೂತರೆ ನಿಂತರೆ ಎಲ್ಲವೂ ಕೂಡ ಶಿವಮಯ, ಅಷ್ಟು ಶಿವಭಕ್ತರವರು. ಸದಾ ಶಿವ ಧ್ಯಾನದಲ್ಲಿರ್ತಾರೆ. ಅವರಿಗೆ ಒಂದೇ ಒಂದು ಆಸೆ, ನನ್ನ ನಂತರ ಒಂದು ಶಿವಭಕ್ತಿ, ಒಂದು ಸಂಪ್ರದಾಯ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಒಂದು ಶಿವಭಕ್ತಿಯಲ್ಲಿಯೇ ನಡೆಯುವಂತಹ ಪುತ್ರನನ್ನು ಕರುಣಿಸು ಅಂತ ಹೇಳಿ ತಪಸ್ಸು ಮಾಡ್ತಾರೆ. ಆಗ ಶಿವ ಮೆಚ್ಚಿ ಆಶೀರ್ವಾದವನ್ನು ಮಾಡುವಂತಹದ್ದು. ಆದರೆ ಶಿವ ಆ ಋಷಿಗಳಿಗೆ ಒಂದು ವಿಷಯವನ್ನು ಹೇಳ್ತಾರೆ, ನಿನ್ನ ಪುತ್ರ ಏನು ಜನಿಸ್ತಾನೆ, ಬಹಳ ಅಮರನಾಗ್ತಾನೆ. ಆದರೆ ಈಗ ಜನಿಸುವಂತಹ ಪುತ್ರನಿಗೆ ಕೇವಲ 8 ವರ್ಷ ಮಾತ್ರ ಆಯಸ್ಸು ಅಂತ ಹೇಳ್ತಾರೆ. ಆದರೂ ಕೂಡ ಆ ಋಷಿಗಳು, ಶಿಲಾದ ಋಷಿಗಳೇನು ಚಿಂತಾಕ್ರಾಂತರಾಗೋದಿಲ್ಲ. ಹೇಗೂ ಶಿವನ ವರಪ್ರಸಾದ ಸಿಕ್ತಲ್ಲ ಅಂತ ಹೇಳಿ ಖುಷಿ ಆಗ್ತಾರೆ. ಮುಂದೆ ಈ ಒಂದು ವಿಶೇಷ ಸಂದರ್ಭದಲ್ಲಿ ಈಶ್ವರ ಪಾರ್ವತಿಯರ ಆಶೀರ್ವಾದದಿಂದ ಶಿಲಾದ ಋಷಿಗೆ ಈ ಒಂದು ನಂದಿಯ ಜನನ ಆಗುತ್ತೆ ಪುತ್ರ ರೂಪದಲ್ಲಿ. ಆತ ಕೂಡ ಬಹಳ ಅಂದರೆ ಶಿವಭಕ್ತ. ಚಿಕ್ಕ ವಯಸ್ಸಿನಲ್ಲಿ ಓಂ ನಮಃ ಶಿವಾಯ, ಶಿವಜಪ, ಪೂಜೆ, ತಪ ಎಲ್ಲವನ್ನ ಮಾಡ್ತಾ ಇರ್ತಾನೆ. ಆದರೆ ಆತನಿಗೆ 8 ವರ್ಷ ತುಂಬುತ್ತಿದ್ದಂತೆ ಇನ್ನೇನು ಮಗ ನಮ್ಮನ್ನು ಬಿಟ್ಟು ಹೋಗ್ತಾನಲ್ಲ ಎನ್ನುವಂತಹ ಒಂದು ನೈಜ ಘಟನೆ, ಒಂದು ದುಃಖ ಆ ಒಂದು ದಂಪತಿಗಳಿಗೆ ಕಾಡೋದಕ್ಕೆ ಶುರುವಾಗುತ್ತೆ. ಆಗ ಶಿಲಾದ ಋಷಿಗೆ ನಂದಿ ಆ ಮಗ ಏನು ಮಾಡ್ತಾನೆ, ಒಂದು ಧೈರ್ಯವನ್ನು ತುಂಬ್ತಾನೆ. ಅಪ್ಪ ಅಮ್ಮ, ನೀವೇನು ಚಿಂತೆ ಮಾಡಬೇಡಿ, ನಾನು ಈಶ್ವರನ ತಪಸ್ಸಿನಲ್ಲಿ ಈಗ ನಿರತನಾಗ್ತೀನಿ, ನೀವು ನಿಮ್ಮ ಆಶ್ರಮಕ್ಕೆ ತೆರಳಿ ಅಂತ ಹೇಳಿ ಆತ ಕಾಡಿನಲ್ಲಿ ತಪಸ್ಸಿಗೆ ಕೂರ್ತಾನಂತೆ.
8 ವರ್ಷ ತುಂಬಿದಾಗ ಆತನ ತಪಸ್ಸು ಎಲ್ಲವನ್ನ ಮೆಚ್ಚಿ ಈಶ್ವರ ಪ್ರಕಟ ಆಗ್ತಾನೆ. ಹೇಳ್ತಾನಂತೆ ನಂದಿ ಈಶ್ವರನಿಗೆ, ತಂದೆ, ನೀನು ನನ್ನನ್ನು ಈ ಒಂದು ಶಿಲಾದ ಮಹರ್ಷಿಯ ಒಂದು ಪುತ್ರನಾಗಿ ಜನಿಸೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀಯಾ. ನನ್ನ ತಂದೆ ಕೂಡ ಒಂದು ಪರಮಶಿವ ಭಕ್ತ, ನಾನು ಕೂಡ ಜನ್ಮನಂತರ ನಿನ್ನ ಭಕ್ತಿಯಲ್ಲಿಯೇ ಶಿವನಾಮದಲ್ಲಿಯೇ ನಾನು ದಿನವನ್ನು ಈ ರೀತಿಯಾಗಿ ನಾನು ಕಳೀತಾ ಇದ್ದೀನಿ. ಯಾಕೆ ನನಗೆ ಈ ಒಂದು ಶಿಕ್ಷೆ? 8 ವರ್ಷಕ್ಕೆ ನನ್ನ ಒಂದು ಜೀವನವನ್ನು ಈ ಒಂದು ಮುಗಿಸುವಂತಹ, ಅಂತ್ಯ ಮಾಡುವಂತಹ ಒಂದು ಶಿಕ್ಷೆ ಅಂತ ಕೇಳಿದಾಗ, ಶಿವಭಕ್ತಿಗೆ ಮೆಚ್ಚಿದಂತಹ ಒಂದು ಪರಮೇಶ್ವರ, ನೀನು ಇನ್ನು ಮುಂದೆ ನಂದಿಯಾಗಿ ಸದಾ ನನ್ನ ಈ ಶಿವಗಣಕ್ಕೆ ಸೇನಾಧಿಪತಿಯಾಗಿರುವಂಥ ಆಶೀರ್ವಾದವನ್ನು ಮಾಡಿ ಆತನನ್ನು ಪುನಃ ಒಂದು ಶಿಲಾದ ಮಹರ್ಷಿಯ ಆಶ್ರಮಕ್ಕೆ ಕರೆದುಕೊಂಡು ಬಂದು ನಡೆದಂತಹ ಘಟನೆಯೆಲ್ಲ ತಿಳಿಸಿ ಬಹಳ ಖುಷಿಯಾಗತ್ತಂತೆ ನಂದಿಯ ತಂದೆಗೆ. ಆಗ ನಂದಿ ಅಜರಾಮರ ಆದ ಅಂಥೇಳಿ ಆ ದಂಪತಿಗಳು ಆನಂದ ಬಾಷ್ಪವನ್ನು ಸುರಿಸ್ತಾ ಒಂದು ಕಣ್ಣೀರನ್ನು, ಸಂತೋಷದ ಕಣ್ಣೀರನ್ನು ಹಾಕಿ ಶಿವನಿಗೆ ಪರಿಪರಿಯಾದಂಥ ಉಪಚಾರಗಳನ್ನು ಮಾಡಿ ಬೀಳ್ಕೊಡ್ತಾರಂತೆ. ಮುಂದೆ ಶಿವ ನಂದಿಯನ್ನು ತನ್ನ ಎದುರುಗಡೆ ಇಟ್ಕೊಂಡು ಏನೇ ಭಕ್ತರು, ಯಾಕೆಂದರೆ ಶಿವ ತಪಸ್ಸಿನಲ್ಲಿ ನಿರತ ಆಗಿರ್ತಾನೆ, ಮಗ್ನ ಆಗಿರ್ತಾನೆ, ಹಾಗಾಗಿ ಶಿವಭಕ್ತರು, ಆ ಶಿವ ಹೇಳ್ತಾನಂತೆ, ನಂದಿಗೆ ವರ ಕೊಡ್ತಾನಂತೆ, ನನ್ನ ಭಕ್ತರು ನಿನಗೆ ಅಂದರೆ ಏನೆಲ್ಲ ಒಂದು ಶಿವನಿಗೆ ನನಗೆ ಪ್ರಾರ್ಥನೆ ಮಾಡ್ತಾರೆ, ಈ ಕೆಲಸ ಆಗಬೇಕು, ಅದಾಗಬೇಕು, ಇದು ಈಡೇರಬೇಕು, ವಿಶ್ಯದ ಆಗಬೇಕು ಅಂದಾಗ ಫಸ್ಟು ನಿನ್ನ ಹತ್ರ ವಿಶ್ವ ಬರುತ್ತೆ, ಆ ನಂತರ ಆ ಪ್ರಾರ್ಥನೆಗಳನ್ನು, ವಿಶ್ವಗಳನ್ನು ನನಗೆ ತಲುಪಿಸು ಅಂತ ಶಿವ ಹೇಳ್ತಾನಂತೆ. ಯಾಕೆಂದರೆ ಶಿವ ತಪಸ್ಸಿನಲ್ಲಿ, ಧ್ಯಾನದಲ್ಲಿ ಮಗ್ನನಾಗಿರ್ತಾನೆ. ಅಷ್ಟೊಂದು ಜವಾಬ್ದಾರಿಯನ್ನು ನಂದಿಗೆ ಶಿವ ಕೊಟ್ಟಿರುವಂಥದ್ದು. ಹಾಗಾಗಿ ಆ ಒಂದು ದೇವಸ್ಥಾನದಲ್ಲಿ ನೀವು ನೋಡಿರ್ಬೋದು, ಶಿವನ ಒಂದು ಲಿಂಗ, ಒಂದು ಶಿವನ ಎದುರುಗಡೆನೆ ಆ ನಂದಿಯ ಪ್ರತಿಷ್ಠಾಪನೆ ಆಗಿರುತ್ತೆ. ಅಲ್ಲಿ ಬಂದಂತಹ ಭಕ್ತರು ಆ ಒಂದು ನಂದಿಯ ಕೊಂಬಿನ ಮೇಲೆ ಬೆರಳನ್ನು ಇಟ್ಟು ಮಧ್ಯಭಾಗದಲ್ಲಿ ಶಿವನ ದರ್ಶನವನ್ನು ಮಾಡುವಂತಹದ್ದು, ಶಿವನಿಗೆ ತಮ್ಮ ಕೋರಿಕೆಯನ್ನು ನಂದಿಯ ಮುಖಾಂತರ ಸಲ್ಲಿಸುವಂತಹ ಪರಿಪಾಠ ಬೆಳ್ಕೊಂಡು ಬಂದಿದೆ. ಅದೇ ರೀತಿ ವೀಕ್ಷಕರಿಗೆ ಇನ್ನೂ 2 ರಹಸ್ಯ ಇದೆ. ಒಂದು, ನಂದಿಗೆ ಕಿವಿಯಲ್ಲಿ 2 ಕೈಯಿಂದ ವಿಷ್ ಹೇಳ್ತಾರಲ್ಲ, ಅದು ಸರಿಯಾದ ಕ್ರಮನ ಅಥವಾ ತಪ್ಪಾದ ಕ್ರಮನ? ಮತ್ತು ನಂದಿ ನಂದಿ ಯಾರ ಅವತಾರ ಅನ್ನೋದರ ರಹಸ್ಯ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ಈ ಮಹಾಶಿವರಾತ್ರಿಯ ಹಬ್ಬದ ಸಂದರ್ಭದಲ್ಲಿ ಮತ್ತು ಫೆಬ್ರವರಿ 20ಕ್ಕೆ ನಾವು ಮಹಾಲಕ್ಷ್ಮೀ ಕುಬೇರ ಯಾಗವನ್ನು ಕೈಗೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಪರಮೇಶ್ವರನ, ಪಾರ್ವತಿ ಅಮ್ಮನವರ, ಲಕ್ಷ್ಮೀನಾರಾಯಣರ ವಿಶೇಷ ಶಕ್ತಿಯನ್ನು ಹೊಂದಿರುವಂತಹ ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಯಾಗದಲ್ಲಿ ಇಡಿಸ್ತಾ ಇದ್ದೀವಿ. ಮಹಾಲಕ್ಷ್ಮಿ ಕುಬೇರ ಯಾಗದಲ್ಲಿ ಈ ಶ್ರೀಚಕ್ರ ಯಂತ್ರ ಸಿದ್ಧಿಯಾಗಿ ನಿಮ್ಮ ಮನೆಗೆ ಬಂತು ಅಂದರೆ ವೀಕ್ಷಕರೇ, ನಿಮ್ಮನ್ನು ತಡೆದು ನಿಲ್ಲಿಸುವಂಥ ಶಕ್ತಿ ಯಾರಿಗೂ ಇರೋದಿಲ್ಲ. ಅಷ್ಟು ಪ್ರಮಾಣದಲ್ಲಿ ಹಣ ಹರಿದು ಬರುತ್ತೆ, ಮ್ಯಾಗ್ನೆಟ್ನಂತೆ ಹಣ ಎಳೆದು ತಂದು ಕೊಡುತ್ತೆ. ವೀಕ್ಷಕರೇ, ತಡ ಮಾಡಬೇಡಿ. ಈ ಶಿವರಾತ್ರಿಗೆ ಮತ್ತು ಫೆಬ್ರವರಿ 20ಕ್ಕೆ ಅಪಾರ ಪ್ರಮಾಣದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬುಕಿಂಗ್ ಬರ್ತಾ ಇದೆ. ಹಾಗಾಗಿ ಈಗಲೇ ಈ ಸಂಚಿಕೆಯನ್ನು ನೋಡಿದ ತಕ್ಷಣ ಬುಕಿಂಗ್ ಮಾಡ್ಕೊಳ್ಳಿ ಶ್ರೀಚಕ್ರ ಯಂತ್ರವನ್ನು. ಶಿವರಾತ್ರಿ ಬರಲಿ, 20 ಬರಲಿ, ಅಮೃತ ಸಿದ್ಧಿಯೋಗ ಬರಲಿ ಅಂತ ಕಾಯಬೇಡಿ. ಯಾಕೆಂದರೆ ಆ ದಿನದಲ್ಲಿ ನಿಮ್ಮ ಬುಕಿಂಗ್ ತಗೊಳ್ಳಿಕ್ಕೆ ನಮಗೆ ಸಾಧ್ಯ ಆಗಲಿಕ್ಕಿಲ್ಲ, ಅಷ್ಟು ಪ್ರಮಾಣದಲ್ಲಿ ಬುಕಿಂಗ್ ರಿಕ್ವೆಸ್ಟ್ ಬರ್ತಾ ಇದೆ. ಹಾಗಾಗಿ ಈ ಸಂಚಿಕೆ ನೋಡಿದ ತಕ್ಷಣ ಗುರುಗಳೇ, ನನಗೂ ಕೂಡ ಮಹಾಶಿವರಾತ್ರಿ ಮತ್ತು ಈ ಒಂದು ವಿಶೇಷ ಅಮೃತ ಸಿದ್ಧಿಯೋಗ 20ನೇ ತಾರೀಕಿಗೆ ಏನಿದೆ ಅದರಲ್ಲಿ ಇಟ್ಟು ನನ್ನ ಮನೆಗೆ ಶ್ರೀಚಕ್ರ ಯಂತ್ರ ಸಿದ್ಧಿ ಮಾಡಿ ಕಳಿಸಿ ಅಂತ ಹೇಳಿ ನೀವು ಬುಕಿಂಗ್ ಮಾಡ್ಕೊಳ್ಳಿ. ಈ ಶ್ರೀಚಕ್ರ ಯಂತ್ರ ಸಿದ್ಧಿ ದಿನ ಪೂಜೆಯಾಗಿ 30-40 ದಿವಸ ಆದಮೇಲೆ ನಿಮ್ಮ ಮನೆಗೆ ಬರುತ್ತೆ. ಅದು ಬಂದ ಮೇಲೆ ಭಾಗ್ಯೋದಯ, ಅದೃಷ್ಟವೇ ಕುಲಾಯಿಸುತ್ತೆ, ಅಪಾರ ಪ್ರಮಾಣದಲ್ಲಿ ಹಣ ಬರುತ್ತೆ ವೀಕ್ಷಕರೇ. ಇದನ್ನು ಬುಕಿಂಗ್ ಮಾಡ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಬನ್ನಿ ವೀಕ್ಷಕರೇ, ಆ 2 ರಹಸ್ಯ ಹೇಳ್ತೀನಿ. ನಂದಿಯ ಕಿವಿಯಲ್ಲಿ ನೀವು ನಿಮ್ಮ ವಿಶ್ ಹೇಳಬೇಕಾದ್ರೆ 2 ಕೈ ಬಳಕೆ ಮಾಡಬೇಕಾ ಅಥವಾ 1 ಕೈ ಬಳಕೆ ಮಾಡಬೇಕಾ? ರಹಸ್ಯ ಹೇಳ್ತೀನಿ. ನಂದಿಯ ಕಿವಿಯಲ್ಲಿ ಯಾವಾಗಲೂ ಕೂಡ ನಿಮ್ಮ ವಿಶ್ ಹೇಳಬೇಕು ಅಂದರೆ ಒಂದೇ ಕಿವಿಯಲ್ಲಿ ನೋಡಿ, ಈ ರೀತಿಯಾಗಿ ಒಂದೇ ಕೈ ಇಟ್ಟು ವಿಶ್ ಹೇಳಬೇಕು. ಇನ್ನೊಂದು ಕೈಯನ್ನು ನಂದಿಯ ಇನ್ನೊಂದು ಕಿವಿಯನ್ನು ನೀವು ಮುಚ್ಚಬೇಕು. ಯಾಕೆ ಅಂದರೆ ಈ ಕಿವಿಯಿಂದ ಕೇಳಿದ್ದು ಈ ಕಿವಿಯಿಂದ ಹೊರಗಡೆ ಹೋಗಬಾರ್ದು ಅನ್ನುವ ಐತಿಹ್ಯ ಉದ್ದೇಶದಿಂದ ನಂದಿಯ ಕಿವಿಯಲ್ಲಿ ನೀವು ಇಚ್ಛೆಯನ್ನು ಹೇಳಬೇಕಾದ್ರೆ ಈ ರೀತಿ ಬಲಗೈಯಿಂದ ಅದರ ಕಿವಿಯಲ್ಲಿ ಹೇಳಿ, ನಿಮ್ಮ ಎಡಗೈಯನ್ನು ಇನ್ನೊಂದು ಕಿವಿ ಮೇಲೆ ಮುಚ್ಚಿ. ಇದು ಸರಿಯಾದ ಕ್ರಮ. ಇನ್ನು ನಂದಿ ಯಾರು ಅನ್ನೋದರ ಬಗ್ಗೆ ಹೇಳ್ತೀನಿ. ನಂದಿ ಯಮಧರ್ಮ. ನೋಡಿ, ಮೈ ಜುಮ್ ಎನ್ನುತ್ತೆ. ಹೌದು,
ಸಾವಿಗೆ ಅಧಿಪತಿಯಾದಂತಹ, ಮೃತ್ಯುಗೆ ಅಧಿದೇವತೆಯಾದಂತಹ ಯಮಧರ್ಮರಾಜ ಈಶ್ವರನ ಮುಂದಿರುವಂತಹ ನಂದಿಯ ಅವತಾರ ನಂದಿ. ಯಾಕೆ ಅಂತಂದರೆ ಈಶ್ವರನಿಗೆ ಯಮಧರ್ಮ ಕೇಳ್ತಾನಂತೆ, ಎಲ್ಲರಿಗೂ ಕೂಡ ನಿನ್ನ ಗಣದಲ್ಲಿ ಒಂದು ಸ್ಥಾನವನ್ನು ಕೊಟ್ಟಿದ್ದೀಯಾ, ಒಂದು ಸೇವೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀಯಾ, ನನಗೂ ಒಂದೇನಾದರೂ ಒಂದು ಸ್ಥಾನವನ್ನು ಕೊಡು ಅಂತ ಹೇಳಿದಾಗ ಆತ ಹೇಳ್ತಾನಂತೆ, ಈಶ್ವರ ಮುಂದೆ ನಿನಗೆ ಶಿಲಾದನ ರೂಪದಲ್ಲಿ ಮಹರ್ಷಿಯ ಒಂದು ಪುತ್ರ ರತ್ನನಾಗಿ ಜನಿಸುವಂತಹ ಒಂದು ಸೌಭಾಗ್ಯವನ್ನು ಕೊಡ್ತೀನಿ, ಅಲ್ಪಾಯು ಮಾಡಿ ನನ್ನ ಮುಂದೆ ಇಟ್ಟುಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡ್ಕೋತೀನಿ, ನನ್ನ ಸದಾ ಅಜರಾಮರವಾಗಿರು, ನನ್ನ ದರ್ಶನಕ್ಕೆ ಬಂದವರು ನಿನ್ನ ಕಿವಿಯಲ್ಲಿ ವಿಷ್ ಹೇಳ್ತಾರೆ ನನಗೆ ತಲುಪಿಸು ಅಂತ ಹೇಳಿ. ನೋಡಿ ಎಂತಹ ಒಂದು ಮೈಜುಮ್ಮೆನಿಸುವಂತಹ ಘಟನೆ ಇದು, ಕತೆ ಅಲ್ವಾ ವೀಕ್ಷಕರೇ? ನೋಡಿ ಈ ಪಾಡ್ಕಾಸ್ಟ್ನಲ್ಲಿ, ಮಹಾಶಿವರಾತ್ರಿ ಪಾಡ್ಕಾಸ್ಟ್ನಲ್ಲಿ ನಿಮಗೆ ಗೊತ್ತೇ ಇರಲಾರದಂತಹ ನಂದಿ ಹಾಗೂ ಆತನ ವಿಶೇಷತೆ, ನಾವು ವಿಶ್ ಮಾಡ್ಕೋಬೇಕಾದ್ರೆ ಒಂದು ಕ್ರಮ ಮತ್ತು ನಂದಿ ಯಾರು ಎನ್ನುವುದರ ಎಲ್ಲ ರಹಸ್ಯವನ್ನು ಬಿಚ್ಚಿಟ್ಟಿದ್ದೀನಿ. ಈ ಸಂಚಿಕೆ ಪಾಡ್ಕಾಸ್ಟ್ ಇಷ್ಟ ಆದರೆ ಈಗಲೇ ಇದಕ್ಕೆ ಲೈಕ್ ಕೊಟ್ಟು ಎಲ್ರಿಗೂ ಪ್ರಚಾರ ಮಾಡಿ, ಯಾಕೆಂದರೆ ಇದು ಸಾಮಾನ್ಯವಾದ ಸಂಚಿಕೆ ಅಲ್ಲ ವೀಕ್ಷಕರೇ. ಮತ್ತೆ ಮುಂದಿನ ಪಾಡ್ಕಾಸ್ಟ್ನಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ನಿಮ್ಮ ಮುಂದೆ ಬರ್ತೀನಿ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.